ಚಲದಳ ರೌಹಲು ದೈನ್ಯ ಕನಲಿ ದೈತ್ಯನು ಮಲೆತು ಸೆಳೆದುದ ಸೋತು ನಗಿದವು ಸೆಳೆದು ಜೀವಿವೆಯ ಎನ್ನುವುದ ಮುಂಬರಲಾದ ಕಳವಳದಿ ದಾನವನು ಅಂತ ಹೇಳಿದರೆ ಈ ಜಟಾಸುರನನ್ನ ಕಾಪಾಡುವುದಕ್ಕೆ ಮೂರು ಲೋಕಾಧೀಶರು ಅಲ್ಲ ತ್ರೈಮೂರ್ತಿಗಳು ಬಂದರೂ ಸಾಧ್ಯವಿಲ್ಲ. ಯಾಕೆ? ನೀವು ನದಿ ರೂಪದಲ್ಲಿದ್ದವರು. ಒಂದೊಮ್ಮೆ ಶಾಂತವಾದಂತಹ ನದಿ ಅದು ಮರೆತು ನಿಂತು ಭೋರ್ಗರೆದು ಹರಿದಾಗ ಊರನ್ನೇ ಕೊಚ್ಚಿಕೊಂಡು ಹೋಗುವಂತ ಯೋಗ್ಯತೆ ಅದು ನದಿಗಿರುತ್ತದೆ. ಆದ್ದರಿಂದಲೇ ಕಾಪಾಡಿ ಎಂಬುದಾಗಿ ವ್ಯರ್ಥ ಪ್ರಾಯ ಪ್ರಲಾಪನಾರು ಮಾಡಲಾರಿ. ಇದು ಪಂಚ ನದಿಗಳಾದಂತಹ ನಿಮ್ಮ ಚರಣಾರವಿಂದಗಳಿಗೆ ವಂಚನೆ ಇಲ್ಲದೆ ಒಂದೇ ಭಾವದಿಂದ ಭಕ್ತಿಯಿಂದ ನಿಮ್ಮ ಚರಣಕ್ಕೆ ಆನಂದನಾಗಿ ನುಡಿಸುತ್ತಾ ಇದ್ದೇನೆ. ಇದು ನೀವ್ಯಾರು, ನಿಮ್ಮ ಮಹಿಮೆ ಏನು ಎನ್ನುವುದಾಗಿ ಅರಿಯದೆ ಘೋರವಾದಂತಹ ಅಪರಾಧ ಮಾಡಿದೆ. ನಿಮ್ಮ ಸಾನ್ನಿಧ್ಯಕ್ಕೆ ಅಪಚಾರದ ನುಡಿಗಳನ್ನು ಆಡಿದೆ. ಅದನ್ನೆಲ್ಲವನ್ನು ಮರೆಯಬೇಕು. ನಾನು ಮಾಡಿದಂತಹ ಘೋರವಾದಂತಹ ತಪ್ಪನ್ನ ಮನ್ನಿಸಬೇಕು. ನೀವು ನನ್ನನ್ನು ಕೊಲ್ಲುತ್ತೇವೆ. ನಾನು ಸಾಯುವುದಕ್ಕೆ ಸದಾ ಸಿದ್ಧನಾಗಿದ್ದೇನೆ. ಆದರೆ ಸಾಯುವಂತಹ ಕಾಲಕ್ಕೆ ನನ್ನ ಮನದಾಸೆಯನ್ನು ತಾವು ಈಡೇರಿಸಬೇಕು. ಏನು ಮನದಾಸೆ? ಈ ಪ್ರಪಂಚದಲ್ಲಿ ಏನು ಬೇಕಾದರೂ ಸಾಧಿಸಬಹುದು. ಭುಜಬಲದಿಂದ ಎಲ್ಲವನ್ನು ಸಾಧಿಸಿದ್ದೇನೆ. ಆದರೆ ಮರಣವನ್ನ ಜಯಿಸುವುದಕ್ಕೆ ಸಾಧ್ಯವಾಗಲೇ ಇಲ್ಲ. ನಾನು ಭ್ರಮಾಧೀನನಾಗಿ ನರನಾದ ವರವನ್ನು ಕೇಳಿದೆ. ನನ್ನ ವರಕ್ಕೆ ಅನುಗುಣವಾಗಿ ಪಂಚ ನದಿಗಳಾದಂತಹ ನೀವು ಪಂಚ ಸ್ತ್ರೀಯ ರೂಪವನ್ನು ಧರಿಸಿ ನನ್ನನ್ನು ಕೊಲ್ಲುವುದಕ್ಕಾಗಿ ಬಂದಿರಿ. ಇದು ವಿಧಿಯ ವಿಲಾಸದ ಮುಂದೆ ಯಾರ ಆಟವೂ ನಡೆಯಲಿಕ್ಕಿಲ್ಲ. ನನ್ನ ಪಾಲಿಗೆ ಅಂತ ಸ್ವರೂಪದಲ್ಲಿ ನೀವು ಎನ್ನುವುದರಲ್ಲಿ ಅನುಮಾನ ಇಲ್ಲ. ಆದರೆ ಸಾಯುವ ಕಾಲಕ್ಕೆ ಬೇರೆ ಏನು ಆಸೆ ಇಲ್ಲ. ಸೂರ್ಯ ಚಂದ್ರ ಇರುವ ತನಕ ಜಟಾಸುರನ ಹೆಸರು ಚಿರಸ್ಥಾಯಿಯಾಗಿ ಉಳಿಯುವ ಹಾಗೆ ಪಂಚ ನದಿಗಳಾದಂತಹ ನೀವು ಅನುಗ್ರಹಿಸಿ ಕಾಪಾಡಬೇಕು. ಜಟಾಸುರ ಹರಿವ ಗಂಗೆಯಳು ನಿನ್ನಯ ಶಿರವ ಬಿಡಿದಳದು. ಹರಿವ ಗಂಗೆಯಳು ನಿನ್ನಯ ಶವವ ಬಿಡಲವರು. ಮೊರೆವ ಗಂಗಾವಳಿ ಎನಿಸುವುದು ನಾವೆಲ್ಲ. ಮೆರೆವ ಗಂಗಾವಳಿಯ ನೆನೆಸುವುದು ನಾವೆಲ್ಲ. ಹರಿದು ಸಂಗಮಿಸಿಪ್ಪ ಅಳಿವೆಯ ಬಾಗಿಲೆ ನೊಡಪುರ ಕೋಡಿಯೆಂದೆನಿಪುದು.